ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ನಾವು ಬಂದಿರೋದು ಎಲ್ಲಿ ಗೊತ್ತಾ? ರಂಗೋಲಿ ಗಾರ್ಡನ್ಗೆ. ಇದು ಬೆಂಗಳೂರಿನಲ್ಲಿ ಜಕ್ಕೂರು ಬಳಿ ಲೊಕೇಟ್ ಆಗಿದೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು ದೊಡ್ಡವರಿಗೆ ವೀಕೆಂಡಲ್ಲಿ 250 ರುಪೀಸ್, ವೀಕ್ ಡೇಸಲ್ಲಿ ಬರ್ತೀರಾ ಅಂತ ಹೇಳಿದರೆ 200 ರುಪೀಸ್ ಚಾರ್ಜ್ ಆಗುತ್ತೆ. 3 to 12 ಇಯರ್ಸ್ ಮಕ್ಕಳಿಗೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು 3 ಟಿಕೆಟ್ನ ತೊಗೊಂಡು ಒಳಗಡೆ ಹೋದ್ವಿ. ನಾನು ಲಾಸ್ಟ್ ಮಗಳಿಗೆ ಫ್ರೀ, ಯಾಕೆಂದರೆ ಅವಳಿಗಿನ್ನೂ 1.5 ವರ್ಷ. ಒಳಗಡೆ ಹೋಗ್ತಾ ಇದ್ದಂತೆ ನಾವೊಂದು ಹಳ್ಳಿಲಿ ಇದ್ದೀವೇನೋ ಅಂತ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಹಳೆ ಕಾಲದಲ್ಲಿ ಹಳ್ಳಿ ಯಾವ ರೀತಿ ಇತ್ತು, ಅವರ ಜೀವನ ಶೈಲಿ ಆಗಿರ್ಬೋದು, ಹಳ್ಳಿಯಲ್ಲಿ ಯಾವ ರೀತಿ ಮನೆಗಳಿರ್ತಾ ಇತ್ತು, ಹಿರಿಯರು ಬಳಸ್ತಿದ್ದಂತಹ ವಸ್ತುಗಳು, ಪ್ರತಿಯೊಂದು ಮನೆಯೂ ಕೂಡ ಅದರದೇ ಆದ ವಿಶೇಷತೆ ಹೊಂದಿದೆ ಅಂತ ಹೇಳ್ಬೋದು. ಎಲ್ಲ ಮನೆ ಮುಂದೆ ಕೂಡ ಬೋರ್ಡ್ನ ಹಾಕಿ ಇನ್ಫಾರ್ಮೇಷನ್ ಕೂಡ ಬರೆದಿದ್ದಾರೆ. ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ದ ಆಟಗಳನ್ನ ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಹುಡುಗರು ಗೋಲಿ ಆಡ್ತಾ ಇರೋದು, ಟಯರ್ ಆಡ್ತಾ ಇರೋದು, ಚಿನ್ನಿ ದಾಂಡು, ಹೆಣ್ಮಕ್ಳು ಗಿರ್ಗಿಟ್ಲೆ ಆಡ್ತಾ ಇರೋದು, ದೊಡ್ಡವರು ಚೌಕಾಬಾರೆ ಆಡ್ತಾ ಇರೋದನ್ನ, ಇನ್ನೂ ತುಂಬ ಆಟಗಳನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಆಗಿನ ಕಾಲದಲ್ಲಿ ಮೊಬೈಲ್, ಇಂಟರ್ನೆಟ್ ಏನೂ ಇರ್ತಾ ಇರಲಿಲ್ಲ. ಫ್ರೆಂಡ್ಸ್ ಜೊತೆ ಆಟ ಆಡೋದೇ ಅಲ್ವಾ ಒಂದು ಖುಷಿ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಮಗುಗೆ ಊಟ ಮಾಡಿಸ್ತಾ ಇರೋದು, ಹಾಗೆಯೇ ಪಾಪುನ ತೊಟ್ಲಿಗೆ ಮಲಗಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಇಬ್ಬರು ಮಕ್ಕಳು ಅಂತೂ ತುಂಬಾ ಎಂಜಾಯ್ ಮಾಡಿದರು. ಎಲ್ಲಾನು ತಿನ್ನುತ್ತೆ, ಬಿಸ್ಕೆಟ್ ತಿನ್ನುತ್ತೆ, ಬೂವಾ ತಿನ್ನುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ರಂಗೋಲಿ ಕಿಚನ್ ಅಂತ ಹೇಳಿ ರೆಸ್ಟೋರೆಂಟ್ ಕೂಡ ಇದೆ. ಹಾಗೆಯೇ ಟಾಯ್ ಟ್ರೈನ್, ಮ್ಯಾಜಿಕ್ ಶೋ, ಪಾಟ್ರಿ, ಟಂಗಾ ರೈಡ್, ಹಾರ್ಸ್ ರೈಡ್, ಇವಕ್ಕೆಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನನ್ನ ಮಗಳು ಜೀಪ್ನ ರೈಡ್ ಮಾಡಿದ್ಲು. 3 ರೌಂಡ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೆಂಗಳೂರಲ್ಲಿ ನೀವೇನಾದರೂ 1 ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.